ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಆಗುವವರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ನೀವು ತಡ ಮಾಡದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಭಾಗದ ಸುದ್ದಿಗಳಿಗಾಗಿ ಸಂಪರ್ಕಿಸಿ. ಶೋಧನಾ ವರದಿಗಳಿದ್ದರೆ ಕಳುಹಿಸಿಕೊಡಿ. ಆರೋಗ್ಯವಂತ ಸಮಾಜಕ್ಕಾಗಿ ಆರೋಗ್ಯಪೂರ್ಣ ವಿಚಾರಗಳನ್ನು ಹಂಚಿಕೊಳ್ಳೋಣ. ಅರಸೀಕೆರೆ ಗ್ರಾಮದ ಧಾರ್ಮಿಕ ಪ್ರಸಿದ್ಧ ದಂಡಿ ದುರ್ಗಮ್ಮ ದೇವಿ ಕಾರ್ತಿಕೋತ್ಸವ ಶುಕ್ರವಾರ ರಾತ್ರಿ ಸಡಗರ ಸಂಭ್ರಮದಿಂದ ನೆರವೇರಿತು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶ್ರೀ ದಂಡಿ ದುರ್ಗಮ್ಮ ದೇವಿಯ ಕಾರ್ತಿಕೋತ್ಸವದ ಅಂಗವಾಗಿ ನಡೆಯುವ 3 ದಿನಗಳ ಜಾತ್ರೆಗೆ ಕಾಂಗ್ರೆಸ್ ಮುಖಂಡರಾದ ಎನ್ ಕೊಟ್ರೇಶ್ ದಂಪತಿ ಸಮೇತಲಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಶುಕ್ರವಾರದಂದು ಬೆಳಗ್ಗೆಯಿಂದಲೇ ದೇವಿಯ ದೇವಸ್ಥಾನಕ್ಕೆ ಭಕ್ತರು ಹಣ್ಣು, ಕಾಯಿ, ಹೂವು, ಹಾಲು, ಅಕ್ಕಿ, ಬೇಳೆ, ಬೆಲ್ಲ, ಗಿಣ್ಣದ ಹಾಲು, ಉಡಿಯಕ್ಕಿಯನ್ನು ದೇವಿಗೆ ಅರ್ಪಿಸಿದರು. ಬಾಳೆಹಣ್ಣಿನ ಆರತಿ, ಬೇವಿನುಡುಗೆ, ದೀಡು ನಮಸ್ಕಾರವನ್ನು ಸಮರ್ಪಿಸಿದರು. ನಂತರ ಎನ್ ಕೊಟ್ರೇಶ್ ಸಂಜೆ 7 ಗಂಟೆಗೆ ದೀಪ ಬೆಳಗಿಸುವ ಮೂಲಕ ಕಾರ್ತಿಕಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾವು ಪ್ರತಿ ವರ್ಷ ಕುಟುಂಬ ಸಮೇತರಾಗಿ ನಮ್ಮೂರಿನ ಶಕ್ತಿ ದೇವತೆಯಾದ ಶ್ರೀ ದಂಡಿ ದುರ್ಗಮ್ಮ ದೇವಿಯ ದರ್ಶನ ಪಡೆಯುತ್ತೇವೆ. ದೇವಸ್ಥಾನ ದೇವಿಯ ಪೂಜೆ ಪುನಸ್ಕಾರಗಳಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಸುಖ ಸಂಪತ್ತು ಪ್ರಾಪ್ತಿಯಾಗಲಿದೆ. ದಂಡಿ ದುರ್ಗಮ್ಮ ದೇವಿಯ ಆಶೀರ್ವಾದದ ಫಲವಾಗಿ ಗ್ರಾಮ ಸುಭಿಕ್ಷವಾಗಿ ಬೆಳೆದಿದೆ. ಸಕಾಲದಲ್ಲಿ ಮಳೆಯಾಗಿ ಉತ್ತಮ ಬೆಳೆ ಬಂದಿದೆ. ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಹಾಗಾಗಿ ರೈತರು ತಮ್ಮ ಜಾನುವಾರುಗಳನ್ನು ಇಲ್ಲಿಗೆ ತಂದು ಪೂಜೆ ಸಲ್ಲಿಸುತ್ತಾರೆ ಎಂದು ಹೇಳಿದರು. ಈ ಸಮಯದಲ್ಲಿ ಕುರುಬ ಮನೆತನದವರು ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ದೇವಿಗೆ ಕುಂಭದಲ್ಲಿ ಹಾಲನ್ನು ಸಮರ್ಪಿಸಿದರು. ಉತ್ಸವಕ್ಕೆ ಸಿಪಿಐ ಮಹಾಂತೇಶ್ ಸಜ್ಜನ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮುಖಂಡರಾದ ಮಾಜಿ ಸಂಸದ ವೈ ದೇವೇಂದ್ರಪ್ಪ, ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ, ಪೂಜಾರಿ ಸಂತೋಷ್, ಪೂಜಾರ್ ಮರಿಯಪ್ಪ, ಎನ್ ಕೊಟ್ರೇಶ್, ಯೈ ಸಲಾಂ ಸಾಹೇಬ್, ಲಕ್ಷ್ಮೀದೇವಿ ಅಣ್ಣಪ್ಪ, ಭಾಗ್ಯಮ್ಮ, ಸುಮಂಗಲಮ್ಮ, ಶಿವರುದ್ರಪ್ಪ, ಎನ್ ಸವಿತಾ ಕೊಟ್ರೇಶ್, ಸ್ಪಂದನ, ಪಿ ಹಾಲೇಶ್, ಕೆ ಆನಂದಪ್ಪ, ಕೆ ಮಹಾಂತೇಶ್, ಎಎಚ್ ಪಂಪಣ್ಣ, ಎಚ್ ನಾಗಲಾಜಪ್ಪ, ಪಿಡಿಒ ಮಾರುತಿ, ವೈ ಕೊಟ್ರೇಶ್, ಗ್ರಾಮಸ್ಥರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ವರದಿ ಮಜೇಶ್, ಅರಸೀಕೆರೆ. Gracias.